ಹಾಯ್ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಕಿಚನ್ ಸ್ಟೋರಿ. ನಾನು ಇವತ್ತು ನಿಮಗೆ ಒಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ಬೇಕು ಅಂತ ಇರೋದು ಆಲೂ ಪಲಾವ್. ಅದನ್ನ ಹೇಗ್ ಮಾಡೋದು, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒನ್ ಬೈ ಒನ್ ನೋಡೋಣ ಬನ್ನಿ. ಸೊ ಆಲೂ ಪಲಾವಿಗೆ ಇಷ್ಟು ವೆರೈಟೀಸ್ ಆಫ್ ಐಟಮ್ಸ್ ಬೇಕು. ಸೊ ಫಸ್ಟ್ ಆಲೂಗೆಡ್ಡೆ ಬೇಕು, ಬಟಾಣಿ, ಟೊಮ್ಯಾಟೊ, ಮತ್ತೆ ಈರುಳ್ಳಿ, ಕೊಬ್ಬರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಮತ್ತೆ ಬ್ಯಾಡ್ಗೆ ಒಣಮೆಣಸಿ ತರಬೇಕು, ಕರಿಬೇವು, ಪಲಾವ್ ಎಲೆ, ಮರಾಠ್ ಮೊಗ್ಗು, ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಅನಾನಸು ಇಷ್ಟು ಬೇಕು. ಇದು ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದ್ ಪ್ಯಾನ್ ಇಟ್ಕೊಂಡ್ಬಿಡೋಣ. ಪ್ಯಾನ್ ಅಲ್ಲಿ ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಕಲರ್ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಹುರ್ಕೊಂಡು ಇದನ್ನ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಧನಿಯಾ, ಮೆಣಸು, ಜೀರಿಗೆ, ಅನಾನಸು, ಚಕ್ಕೆ, ಲವಂಗ ಇದಿಷ್ಟುನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು 4 ಬ್ಯಾಡಗೆ ಮೆಣಸಿನಕಾಯಿ ಹಾಕಿದ್ದೀನಿ, ಮತ್ತೆ 4 ಮೆಣಸಿನಕಾಯಿ ಹಾಕಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬಿಡ. ಎಲ್ಲಾನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ನಾವು ಇದನ್ನ ಪೌಡರ್ ಮಾಡ್ಕೋಬೇಕು. ಇದೇ ಮೇನ್ ಟೇಸ್ಟ್ ಕೊಡೋದು ಪಲಾವಿಗೆ. ಇಷ್ಟು ರೋಸ್ಟ್ ಆದ್ರೆ ಸಾಕು. ಸೊ ಇದನ್ನ ಪೌಡರ್ ಮಾಡ್ಕೊಳ್ಳೋದು ಮಿಕ್ಸಿಗಿಂತ ಕುಟಾಣಿಯಲ್ಲಿ ಕುಟ್ಕೊಂಡ್ರೆ ಚೆನ್ನಾಗ್ ಬರುತ್ತೆ. ಸೊ ಒಂದ್ಸಲ ಕುಟಾಣಿಯಲ್ಲಿ ಕುಟ್ಕೊಂಡು ಬರೋಣ. ಕೊಬ್ಬರಿನೂ ಕುಟಾಣಿಗೆ ಹಾಕೋತಾ ಇದೀನಿ. ಮತ್ತೆ ಇದನ್ನು ಕೂಡ ಕುಟಾಣಿಗೆ ಹಾಕೋತಾ ಇದ್ದೀನಿ. ಇದು ಕುಟ್ಕೊಂಡಾಗಿದೆ. ಇವಾಗ ಒಗ್ಗರಣೆ ಹಾಕೋಬಿಡೋಣ. ಫಸ್ಟ್ ಒಂದ್ ಕುಕ್ಕರ್ ಇಟ್ಕೊಳ್ಳೋಣ. ಎಣ್ಣೆ ಹಾಕೋಬಿಡೋಣ. ಒಂದ್ 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಎಲೆ ಮತ್ತೆ ಮರಾಠ್ ಮೊಗ್ಗು ಹಾಕೋಣ. ಅದಾದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ. ಈರುಳ್ಳಿ ರೋಸ್ಟ್ ಆದಮೇಲೆ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಟೊಮೊಟೊನ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸಾಫ್ಟ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಅದನ್ನು. ಸೊ ಅದು ಹಸಿ ವಾಸನೆ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗ ಹಸಿ ವಾಸನೆ ಹೋಗಿದೆ. ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಸೊ ಜೊತೆಗೆ ಇವಾಗ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೆನೆಸಿರೋ ಬಟಾಣಿ. ಇವಾಗ ಆಲೂಗೆಡ್ಡೆ. ಸೊ ಆಲೂಗೆಡ್ಡೆನ ಇಷ್ಟು ದಪ್ಪ ಕಟ್ ಮಾಡಿಕೊಂಡು ಆಲೂಗೆಡ್ಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ಚೆನ್ನಾಗಿ ಮಸಾಲೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಆಲೂಗೆಡ್ಡೆ. ಸೊ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಸೊ ಆಲೂಗೆಡ್ಡೆಗೆ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕುಟ್ಟಿಟ್ಕೊಂಡಿದ್ವಲ್ಲ ಮಸಾಲೆ ಹುರಿದಿರೋದು, ಅದನ್ನ ಅಲ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಸೊ ಅದಷ್ಟು ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ನೀಟಾಗಿ. ಸೊ ಅದು ನೀಟಾಗಿ ಹೊಂದಬೇಕು ಮಸಾಲೆ ಆಲೂಗೆಡ್ಡೆ ಎಲ್ಲ. ಸೊ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸೊ ಇವಾಗ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ. ಆಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಇದು. ಸೊ ಅಕ್ಕಿನ ಅದರೊಳಗಡೆ ಹಾಕ್ಕೊಳ್ಳೋಣ. ಸೊ 1/4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದು ನೆನೆಸಿಟ್ಟು ಈಗ ಮಸಾಲೆಯಲ್ಲಿ ಅಕ್ಕಿ ಕೂಡ ಒಂದಾಗೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಬಿಸಿನೀರು ಹಾಕೋತಾ ಇದ್ದೀನಿ ನಾನು. ಲೈಕ್ ಒಂದು ಅಕ್ಕಿಗೆ ಎಷ್ಟು ನೀವು ನೀರು ಇದು ಮಾಡ್ಕೋದ್ರೆ ಒಂದು ಅಕ್ಕಿಗೆ 2 ಅಷ್ಟು ನೀರು ಹಾಕೋಬೇಕು. ಲೈಕ್ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಕುಕ್ ಆಗುತ್ತೆ ಅಂತ ನಾನು ಬಿಸಿನೀರು ಹಾಕೋತೀನಿ. ಸೊ ನೀರು ಹಾಕಿದ್ಮೇಲೆ ಈಗ ಒಂದ್ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಮೇಲೆ ಹಾಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಮುಚ್ಚಿಟ್ಕೊಳ್ಳೋಣ. 2 ವಿಷಿಲ್ಸ್ ಆದಮೇಲೆ ನಮ್ಮ ರೆಡಿ ಆಗಿರುತ್ತೆ. ಸೊ ಓಕೆ, ಈಗ 2 ವಿಷಿಲ್ ಆಗಿದೆ ನೋಡಿ. ಫುಲ್ ಕಲರ್ಫುಲ್ಲಾಗಿ ಬಂದಿದೆ. ನೀಟಾಗಿ ಒಂದು ಕಡೆ ಅಡಿಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡೋಣ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಜಾಸ್ತಿ ಮಿಕ್ಸ್ ಮಾಡಬೇಡಿ, ರೈಸ್ ಪುಡಿ ಪುಡಿ ಆಗೋಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ಇನ್ನೊಂದು ಸಲ ಹಾಗೆ ಮುಚ್ಚಿಟ್ಟಿರೋಣ ಒಂದು 5 ನಿಮಿಷ. ನೆಕ್ಸ್ಟ್ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫುಲ್ ಬಿಸಿ ಬಿಸಿಯಾಗಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಅದು ಮಾಡಿರೋದಲ್ವಾ, ಸೊ ಪೌಡರ್ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ನೋಡಿ ಕಲರ್ಫುಲ್ ಆಗಿದೆ. ಈಗ ಆಲೂ ಪಲಾವ್ ರೆಡಿ ಇದೆ. ಬನ್ನಿ ಹೇಗೆ ನೋಡೋಣ ಟೇಸ್ಟ್. ಸೊ ವೀಣಾ ಅಕ್ಕ ಟೇಸ್ಟ್ ನೋಡಿ ಹೇಗಿದೆ ಅಂತ ರಿವ್ಯೂ ಕೊಡಿ, ಹೇಗಾಗಿದೆ ಅಂತ ನೋಡಿಬಿಟ್ಟು. ವೀಣಾ ಅಕ್ಕ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ, ಎಲ್ಲ ಕರೆಕ್ಟಾಗಿದೆ ಅಂತ ಇದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನೀವು ಎಲ್ಲ ಟ್ರೈ ಮಾಡಿ. ಒಳ್ಳೆ ರಿವ್ಯೂ ಸಿಕ್ಕಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ.